ವೃಂದಾವನಾಖ್ಯಾನ ಗ್ರಂಥ ಇವತ್ತೇನಾಗಿದೆ ಅಂದರೆ ಎಷ್ಟೋ ಜನ ಎಲ್ಲೂ ಉಲ್ಲೇಖವೇ ಮಾಡಿಲ್ಲ, ಇದರ ಪ್ರಾಮಾಣ್ಯವನ್ನು ಹೇಗೆ ತಿಳಿಯೋದು ಅಂತ ಅಷ್ಟೇ ಜನಕ್ಕೆ ಪ್ರಶ್ನೆ. ಉತ್ತರಾದಿ ಮಠದ ಸತ್ಯಧರ್ಮ ಗುರುಚಂದ್ರ ಕಲೋದಯ ಅಂತ ಒಂದು ಗ್ರಂಥ ಇದೆ. ಕಲ್ಲಾಪುರ ರಾಮಚಂದ್ರಾಚಾರ್ಯರು ಅಂತ ಬರೆದವರು. ನೋಡಿ, ಇದು ವಾದರಾಜ ಮಠಕ್ಕೆ ಸಂಬಂಧಪಟ್ಟಿದ್ದಲ್ಲ. ಉತ್ತರಾದಿ ಮಠದವರು ಇವತ್ತಿಗೂ ಕೂಡ ಅದನ್ನು ಮುದ್ರಣ ಮಾಡಿ ಅದನ್ನು ಪ್ರಮಾಣ ಅಂತ ಅಂಗೀಕರಿಸಿ ತಲೆಯ ಮೇಲೆ ಹೊತ್ತುಕೊಂಡು ತಿರುಗುವ ಗ್ರಂಥ ಸತ್ಯಧರ್ಮ ಗುರುಚಂದ್ರ ಕಲೋದಯ. ಆ ಗ್ರಂಥದಲ್ಲಿ ಕಲ್ಲಾಪುರ ರಾಮಚಂದ್ರಾಚಾರ್ಯರಂತಾರೆ, ನಮ್ಮ ಸತ್ಯಧರ್ಮ ತೀರ್ಥರ ಹೆಸರು ನಾರಸಿಂಹ, ನರಶ್ರೇಷ್ಠ, ಪುರುಷೋತ್ತಮ ಅಂತ ಸ್ಪಷ್ಟವಾಗಿ ಅದೇ ಮಾತುಗಳನ್ನು ಬರೀತಾರೆ. ಸ್ವಾಪ್ನ ವೃಂದಾವನಾಖ್ಯಾನ ಗ್ರಂಥ ಅದು ವಾದಿರಾಜ ಗುರು ಸಾರ್ವಭೌಮರು ಈಗಾಗಲೇ ಪರಮಪೂಜ್ಯ ಶ್ರೀಪಾದಂಗಳವರು ಪ್ರತಿನಿತ್ಯ ಆ ಒಂದು ವಿಷಯವನ್ನು ಆಧರಿಸಿ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಈ ವೃಂದಾವನಾಖ್ಯಾನ ಗ್ರಂಥ ಎಂಥದ್ದು ಅಂತಂದರೆ, ವಾದಿರಾಜ ಗುರು ಸಾರ್ವಭೌಮರು 120 ವರ್ಷಗಳ ಕಾಲ ಅವರು ದೃಶ್ಯರಾಗಿ ಇದ್ದುಕೊಂಡು ವೃಂದಾವನ ಪ್ರವೇಶ ಮಾಡಿದ ನಂತರದಲ್ಲಿ ಒಬ್ಬ ಏಡಮೂಕ ಬ್ರಾಹ್ಮಣನಿಗೆ ಸ್ವಪ್ನದಲ್ಲಿ ಒಂದು ಉಪದೇಶ ಮಾಡಿದ ದಿವ್ಯವಾಗಿರತಕ್ಕಂತಹ ಕೃತಿ. 22 ಅಧ್ಯಾಯಗಳು, 2258 ಶ್ಲೋಕಾತ್ಮಕವಾದದ್ದು. 1 ರಿಂದ 4 ಅಧ್ಯಾಯಗಳು ಭಜನ ಪರ್ವ, 5 ರಿಂದ 11 ಅಧ್ಯಾಯಗಳು ವೈಭವ ಪರ್ವ, 12ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೂ ಕೂಡ ನಿದರ್ಶನ ಪರ್ವ ಅಂತ ಈ ಪ್ರಕಾರವಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ವಾದಿರಾಜ ಗುರು ಸಾರ್ವಭೌಮರು ವೃಂದಾವನ ಪ್ರವೇಶ ಮಾಡಿದ ಕಾಲ ಅದು 1601, 1601. ಆ ಸಂದರ್ಭದಲ್ಲಿ ವಾದಿರಾಜರು ವೃಂದಾವನ ಪ್ರವೇಶ ಮಾಡಿದ್ದು. ಆ 1602 ಅಥವಾ 3ರ ಸರಿಸುಮಾರಿನಲ್ಲಿ, ಅಪ್ರಾಕ್ಸಿಮೇಟ್ಲಿ ಅಂತಾರಲ್ಲ, ಆ ಸಂದರ್ಭದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಆ ವಿಪ್ರನಿಗೆ, ಏಡಮೂಕ ಬ್ರಾಹ್ಮಣನಿಗೆ ಉಪದೇಶ ಮಾಡಿದ ಅದ್ಭುತವಾದ ಗ್ರಂಥ ಇದು. ಇದೇನು ಅಂದರೆ, ನಿದರ್ಶನ ಅಂತಂದರೆ ನಾವು ಅನೇಕ ಕಡೆಗಳಲ್ಲಿ ಈ ಅಸ್ಟ್ರಾಲಜಿ ಸೆಂಟರ್ಸ್ ನೋಡಿರ್ತೇವೆ, ಭವಿಷ್ಯವನ್ನು ಹೇಳ್ತಾರೆ ಅಂತ ಕೇಳ್ತೇವೆ. ಆ ಭವಿಷ್ಯವನ್ನು ಹೇಳುವವರು ಏನು ಮಾಡ್ತಾರೆ ಅಂತಂದರೆ, ಆ ಭವಿಷ್ಯವನ್ನು ಹೇಳಿದ್ದರಲ್ಲಿ ಎಷ್ಟೋ ಪಾಲು, ಅಂದರೆ ಭವಿಷ್ಯ ಹೇಳಿದ್ದೆಲ್ಲವೂ ಕೂಡ ನಿಜ ಆಗಬೇಕು ಅಂತೇನಿಲ್ಲ, ರೂಲ್ಸ್ ಇಲ್ಲ. ಭವಿಷ್ಯ ಕೇಳಿದ್ದೆಲ್ಲವೂ ನಿಜ ಆಗಬೇಕು ಅಂತಿಲ್ಲ. ಆದರೆ ವಾದಿರಾಜ ಗುರು ಸಾರ್ವಭೌಮರು ಈ ವೃಂದಾವನಾಖ್ಯಾನದಲ್ಲಿ ಕೆಲವು ಭವಿಷ್ಯಗಳನ್ನು ನುಡಿದಿದ್ದಾರೆ. ವಾದಿರಾಜ ಗುರು ಸಾರ್ವಭೌಮರು ಹೇಳಿದ ಭವಿಷ್ಯ ಲೋಕದಲ್ಲಿ ಜನ ಹೇಳುವ ಭವಿಷ್ಯದಂತೆ ಅಲ್ಲ. ಅವರು ಹೇಳಿದ ಎಲ್ಲ ಭವಿಷ್ಯವೂ ಆಗಲೂ ನಡೆದಿದೆ, ಈಗಲೂ ನಡೀತಾ ಇದೆ, ಮುಂದೆಯೂ ನಡೆಯುತ್ತೆ ಅಂತನ್ನುವ ಅದ್ಭುತವಾಗಿರತಕ್ಕಂತಹ ಆ ಭವಿಷ್ಯ. ವಾದಿರಾಜ ಗುರು ಸಾರ್ವಭೌಮರ ಭವಿಷ್ಯ ಅದು ಭವರೋಗವನ್ನೇ ಪರಿಹರಿಸುವ ಭಾವಿ ಸಮೀರರ ಭವಿಷ್ಯ ಅನ್ನುವುದನ್ನು ನಾವು ಮನಸ್ಸಿನಲ್ಲಿ ಮನಗಾಣತಕ್ಕಂತಹವರಾಗಬೇಕು. ಉದಾಹರಣೆಗೆ ಈ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂತನ್ನೋದಕ್ಕೆ ಒಂದೇ ಒಂದು ದೃಷ್ಟಾಂತವನ್ನು ಕೊಟ್ಟು ಮುಂದುವರಿಸ್ತೇನೆ. ನೋಡಿ, ಯಾರೋ ಒಬ್ಬರು ದಂಪತಿಗಳು ಈಗಾಗಲೇ ಈ ವೃಂದಾವನಾಖ್ಯಾನ ನಿದರ್ಶನ ಅನ್ನುವ ವಿಷಯವನ್ನು ಆಧರಿಸಿ ವಾದಿರಾಜ ಗುರು ಸಾರ್ವಭೌಮರ ಸನ್ನಿಧಿಯಲ್ಲಿ ಕೆಲವು ನಿವೇದನೆಯನ್ನು ಮಾಡಿದ್ದೆ. ಆಗಲೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಅದನ್ನು ಮತ್ತೆ ಆ ಒಂದು ಬೇಗ ಬುದ್ಧಿಸ್ಥವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ ಈ ದೃಷ್ಟಾಂತವನ್ನು. ಒಬ್ಬ ದಂಪತಿಗಳು ಯಾರೋ ಒಬ್ಬ ಗುರುಗಳಲ್ಲಿ ಸೇವೆ ಮಾಡಬೇಕು ಅಂತ ಬಂದರು. ಆ ಸೇವೆ ಮಾಡುವಾಗ ಅವರಿಗೆ ಮಕ್ಕಳಾಗಬೇಕು ಅಂತನ್ನುವ ಇಚ್ಛೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಅನೇಕ ದಿನಗಳ ಕಾಲ ಸೇವೆ ಮಾಡಿದರು. ಸ್ವಪ್ನದಲ್ಲಿ ಅವರಿಗೊಂದು ಸೂಚನೆ ಆಯಿತು. ಸೇವೆ ಎಲ್ಲ ಮುಗಿದ ಮೇಲೆ ಸ್ವಪ್ನದಲ್ಲಿ ಸೂಚನೆ ಆಯಿತು. ಏನು ಸೂಚನೆ ಆಗಬೇಕು? ಒಂದು ಮುತ್ತು ಸಿಕ್ತವರಿಗೆ. ಅವರ ಸ್ವಪ್ನದಲ್ಲಿ, ನಮಗೆಲ್ಲ ಕನಸು ಬೀಳ್ತಾ ಇರ್ತದಲ್ಲ, ಆ ಸ್ವಪ್ನದಲ್ಲಿ ಒಂದು ಮುತ್ತು ಸಿಕ್ತು. ಆ ಮುತ್ತು ಸಿಕ್ಕಾಗ ಅವರೇನು ಅನ್ಕೊಂಡ್ರು, ಸಾಮಾನ್ಯವಾಗಿ ಅವರು ಮುತ್ತು ಸಿಕ್ಕಾಗ ಏನು ಅನ್ಕೊತಾರೆ ಜನ, ಓಹೋ ನಮಗೆ ಒಳ್ಳೆ ಮುತ್ತಿನ ಲಾಭ ಆಗತ್ತೆ ಅಂತ ಮನೆಗೆ ಹೋಗಿ ಎಲ್ಲೋ ಹಿತ್ತಲಲ್ಲಿ ಅಗದು ಏನಾದರೂ ಮುತ್ತಿನ ಕುಡಿಕೆ ನನಗೆ ಸಿಗುತ್ತಾ ಅಂತ ನೋಡಿದ್ರೆ ಮೂರ್ಖ ಅಂತಾರೆ. ಯಾಕೆ? ನೀನು ಸೇವೆ ಮಾಡಿದ್ದು ಯಾತಕ್ಕೋಸ್ಕರ? ಮಕ್ಕಳಾಗಲಿ ಅಂತ ಸೇವೆ ಮಾಡಿದ್ದು. ನಿನಗೆ ಮುತ್ತು ಸಿಕ್ಕಿದೆ ಅಂದರೆ ಅರ್ಥ ಏನು? ಮುತ್ತಿನಂಥ ಮಗ ಹುಟ್ಟುತ್ತಾನೆ ಅಂತ ಅರ್ಥ. ಅದಕ್ಕೆ ಅಂದರೆ ಆ ಸ್ವಪ್ನದಲ್ಲಿ ಹೇಳ್ತಕ್ಕಂತಹ ಒಂದು ವಿಷಯ ಏನಿದೆ ಅದು ಭಾವವನ್ನು ಹೇಳುತ್ತೆ ಹೊರತು, ಅಲ್ಲಿರ್ತಕ್ಕ ಭಾವವೇ ಇಲ್ಲಿ ಪ್ರಧಾನವೇ ಹೊರತು ಅಲ್ಲಿರುವ ಶಬ್ದಾರ್ಥಗಳು ಪ್ರಧಾನವಾದದ್ದು ಅಲ್ಲ ಅಂತ ನಮ್ಮ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಆ ವೃಂದಾವನಾಖ್ಯಾನವನ್ನು ನೋಡುವಾಗ ಈ ಭಾವಪ್ರಧಾನವನ್ನಾಗಿ ನೋಡಬೇಕು. ಅದಕ್ಕೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ನೋಡಿ, ಎನ್ಕ್ರಿಪ್ಷನ್ ಮತ್ತು ಡಿಕ್ರಿಪ್ಷನ್ ಅಂತ. ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಅದು ಬರ್ತದೆ. ಎನ್ಕ್ರಿಪ್ಟೆಡ್ ಮತ್ತು ನೆಟ್ವರ್ಕ್ ಬೇರೆ. ಆ ಎನ್ಕ್ರಿಪ್ಟ್ ಮಾಡಿರೋದನ್ನು ಡಿಕ್ರಿಪ್ಟ್ ಮಾಡಬೇಕು, ಡಿಕ್ರಿಪ್ಟ್ ಅಂತ ಕರೀತಾರೆ. ಡಿಕ್ರಿಪ್ಟ್ ಮಾಡೋದಕ್ಕೆ ಒಂದು ಡಿಕೋಡ್ ಅಂತ ಕೊಡಬೇಕು, ಒಂದು ಕೋಡ್ ಕೊಡಬೇಕು. ಆ ಕೋಡ್ ಕೊಟ್ಟಾಗ ಎನ್ಕೋಡ್ ಮಾಡಿರೋದನ್ನು ಡಿಕೋಡ್ ಮಾಡೋದಕ್ಕೆ ಒಂದು ಕೀ ಇರ್ತದೆ, ಸೈಫರ್ ಕೀ ಅಂತ. ಆ ಕೀ ಕೊಟ್ಟಾಗ ಏನಾಗುತ್ತೆ, ಅದು ಡಿಕೋಡ್ ಆಗ್ತದೆ, ಡಿಕ್ರಿಪ್ಟ್ ಆಗ್ತದೆ. ಅಲ್ಲಿವರೆಗೂ ಅವನು ಯಾವುದನ್ನು ಎನ್ಕ್ರಿಪ್ಟ್ ಮಾಡಿ ಕಳಿಸಿದ್ದಾನೆ ಅಂತನೂ ಆ ಮೆಸೇಜ್ ನಮಗೆ ಗೊತ್ತಾಗಲ್ಲ. ಹಾಗೆ ಇಡೀ ವೃಂದಾವನಾಖ್ಯಾನ ಒಂದು ಎನ್ಕ್ರಿಪ್ಟೆಡ್ ಲ್ಯಾಂಗ್ವೇಜಲ್ಲಿದೆ, ಅಂದರೆ ಪೂರ್ತಿ ಅದೊಂಥರ ಕೋಡೆಡ್ ಲ್ಯಾಂಗ್ವೇಜ್. ಈ ಕೋಡ್ಗೆ ಒಂದು ಕೀ ಬೇಕು. ಆ ಕೀ ಯಾರು? ವೃಂದಾವನಾಖ್ಯಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಂದರೆ ಅದು ಶ್ರೀಮುಷ್ಣಾಚಾರ್ಯರು ಅನ್ನುವ ಕೀ. ಆ ಶ್ರೀಮುಷ್ಣಾಚಾರ್ಯರ ವ್ಯಾಖ್ಯಾನ ಅನ್ನುವ ಕೀ ನಮಗೆ ಬೇಕಲ್ಲ, ಅದು ದೊರಕಿಸಿಕೊಟ್ಟವರು ಯಾರು ಅಂದರೆ ನಮಗೀಗ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಆ ಒಂದು ಶ್ರೀಮುಷ್ಣಾಚಾರ್ಯರ ವ್ಯಾಖ್ಯಾನದ ಒಂದು ಡಿಕೋಡನ್ನು
ಮಾಡಿಸುವಂಥ ಕೀಯನ್ನು ನಮಗೆ ಒದಗಿಸಿಕೊಡ್ತಕ್ಕಂತಹವರಾಗಿದ್ದಾರೆ ಈ ಹಂತದಲ್ಲಿ. ಆದ್ದರಿಂದ ಹಲವಾರು ನಿದರ್ಶನಗಳು ನಾವು ಈ ಪ್ರಸಂಗದಲ್ಲಿ ನೋಡಬಹುದು. ಕೆಲವು ಸ್ವಲ್ಪ ನಾನೀಗ ಹಿಸ್ಟಾರಿಕಲ್ ಸ್ಪೀಚ್ ಅಂತ ಇರ್ತದೆ ಅನಿಸ್ತದೆ ನಿಮಗೆ. ಸ್ವಲ್ಪ ಹಿಸ್ಟ್ರಿಗೆ ಹೋಗಿ ನೀವು, ಆಯಿತಾ. ಕೊಚ್ಚಿ ಅಂತ ಒಂದು ದೇಶ ಇದೆ ಕೇರಳದಲ್ಲಿ. ಆ ಕೊಚ್ಚಿಯಲ್ಲಿ ಅನೇಕ ಜನ ರಾಜರುಗಳು ಬಂದು ಹೋಗಿದ್ದಾರೆ. ಇವಾಗ ನಮ್ಮ ಕೃಷ್ಣದೇವರಾಯರು ಇಲ್ಲಿರುವಂತೆ ಅದೊಂದು ವಂಶ ಅಂತನ್ನತಕ್ಕಂಥದ್ದು ಹೇಗಿದೆ, ಆ ಕೃಷ್ಣದೇವರಾಯನ ವಂಶ, ಅದರಂತೆ ಅಲ್ಲಿ ಕೊಚ್ಚಿ ಅರಸರು ಅಂತ ಕೇರಳದಲ್ಲಿ ಬರ್ತದೆ. ಅನೇಕ ರಾಜರುಗಳಾಗಿ ಹೋಗಿದ್ದಾರೆ. ಈ ಟೈಮ್ ಲೈನನ್ನು ನೋಡಿದಾಗ 1794 to 1805 ಅಲ್ಲಿ ಒಬ್ಬ ಶಕ್ತಾನ್ ತಂಪುರಾನ್ ಅಂತ ಒಬ್ಬನು ಬಂದ. 1805 to 1809 ಅಲ್ಲಿ ಒಬ್ಬ ರಾಮವರ್ಮ ಅಂತ ಬರ್ತಾನೆ. 1809 to 1827 ಅಲ್ಲಿವರೆಗೂ ಇನ್ನೊಬ್ಬ ರಾಮವರ್ಮ ಅಂತ ಬರ್ತಾನೆ, ಅಲ್ಲ ಕೇರಳ ವರ್ಮ ಅಂತ ಬರ್ತಾನೆ. 1827 to 1837 ಅಲ್ಲೊಬ್ಬ ರಾಮವರ್ಮ ಅಂತ ಬರ್ತಾನೆ. 1837 to 1844 ಅಲ್ಲೊಬ್ಬ ರಾಮವರ್ಮ ಅಂತ ಬರ್ತಾನೆ. 1844 to 1853 ಒಬ್ಬ ರಾಜ ಬರ್ತಾನೆ. 1853 to 1864 ರವಿವರ್ಮ ಅಂತ ಬರ್ತಾನೆ. ಒಟ್ಟು ಈ 6 ಜನ ರಾಜರುಗಳಿಗೆ ಮಾಧ್ವ ದೀಕ್ಷೆಯನ್ನು ಕೊಟ್ಟ ಏಕೈಕ ಮಾಧ್ವ ಪರಂಪರೆ ಅಂತ ಜಗತ್ತಿನ ಹೇಳ್ತಾರೆ ಸೋದೆ ಮಠ ಒಂದೇ. 6 ಜನ ಮಹಾರಾಜರುಗಳಿಗೆ ಮಾಧ್ವ ದೀಕ್ಷೆಯನ್ನು ಕೊಟ್ಟಿರತಕ್ಕಂಥ ಮಹತ್ವಪೂರ್ಣವಾದ ಸಂಸ್ಥಾನ ಅದು ಸೋದಾ ವಾದಿರಾಜ ಸಂಸ್ಥಾನ. ಅದಕ್ಕೊಂದು ಇತಿಹಾಸ ಇದೆ. ಆ ರಾಮವರ್ಮ ರಾಜ 1805 1809 ಆ ರಾಜ ಏನು ಮಾಡ್ತಾನೆ, ಪೂರ್ಣತ್ರಯೀಶನ ದೇವಸ್ಥಾನ ಅಂತಿದೆ ಅಲ್ಲಿ ಕೇರಳದಲ್ಲಿ, ಅಲ್ಲಿ ಸೇವೆ ಮಾಡ್ತಾನೆ. ಏನು ಸೇವೆ ಮಾಡಬೇಕು, ನನಗೆ ಮೋಕ್ಷ ಮಾರ್ಗವನ್ನು ಬಯಸಿ ಸೇವೆ ಮಾಡ್ತಾನೆ. ನನಗೆ ಮೋಕ್ಷಕ್ಕೆ ಹೋಗಬೇಕು, ಮೋಕ್ಷ ಅಂತಂದ್ರೆ ಏನು ಅಂತ ಗೊತ್ತಾಗಬೇಕು ಅಂತ ಪೂರ್ಣತ್ರಯೀಶನಲ್ಲಿ ಸೇವೆ ಮಾಡಿದಾಗ ಅವನಿಗೆ ಇವರು ಯಾವುದೋ ಗೊತ್ತೇ ಇಲ್ಲ. ಉಡುಪಿ ಸೋದೆ ಮಠ, ಹೂವಿನ ಕೆರೆ ಅಂತ ಒಂದಿದೆ, ಉಡುಪಿ ಮಠಗಳಿದೆ, ಅದು ಏನೋ ಗೊತ್ತಿಲ್ಲ ಅವನಿಗೆ. ಕೇರಳದವರವರು, ಕಾಲಡಿ ಭಾಳ ಹತ್ತಿರದವ್ರಿಗೆ ಊರು, ಅಂಥ ಊರಿನಲ್ಲಿದ್ದವರು. ಅವನು ಸೇವೆ ಮಾಡಿದಾಗ ಏನಾಯಿತು, ಸ್ವಪ್ನದಲ್ಲಿ ಸೂಚನೆ ಆಯಿತು, ಇಲ್ಲಪ್ಪ ವಾದಿರಾಜರ ಪದ್ಧತಿಗೆ ನೀನು ಅನುಸರಿಸಿದರೆ ನಿನಗೆ ಮೋಕ್ಷ ಆಗತ್ತೆ ಅಂದರು. ಅವನಿಗೆ ವಾದಿರಾಜರು ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅವನಿಗೆ. ಅವನು ಪಾಪ ವಾದಿರಾಜರೊಂದು ಹುಡುಕಬೇಕಲ್ಲ. ಒಂದು ದಿನ ಏನಾಯಿತು, ಇದ್ದಕ್ಕಿದ್ದಂತೆ ಇನ್ನೇನೇನೋ ಒಂದು ನೃತ್ಯ ಪ್ರದರ್ಶನ ನೋಡಿದ್ವಲ್ಲ, ನೃತ್ಯ ನಾಟಕ, ಹಾಗೆ ಕೊಚ್ಚಿಯಲ್ಲಿ ಒಂದು ಯಾವುದೋ ಒಂದು ಯಕ್ಷಗಾನ ಪ್ರಸಂಗವನ್ನು ಏರ್ಪಡಿಸಿದರು. ಆ ಯಕ್ಷಗಾನ ಪ್ರಸಂಗದಲ್ಲಿ ಆ ರಾಜ ಏನು ಮಾಡ್ತಾನೆ, ಅಲ್ಲಿ ಉಡುಪಿಯ ಒಂದು ವರ್ಣನೆ ಎಲ್ಲ ಬಂತು. ಉಡುಪಿಯ ವರ್ಣನೆ ಬರುವಾಗ ಇಲ್ಲ ಉಡುಪಿಯಲ್ಲಿ ಸೋದೆ ಮಠ ಅಂತ ಒಂದಿದೆ, ಆ ಸೋದೆ ಮಠದಲ್ಲಿ ಒಬ್ಬ ವಾದಿರಾಜಗುರು ಸಾರ್ವಭೌಮರು ಅಂತ ಮಹಾನುಭಾವರಾಗಿ ಹೋಗಿದ್ದಾರೆ ಅಂತನ್ನುವ ವಿಷಯ ಅವನಿಗೆ ಕಿವಿಗೆ ಬಿತ್ತು. ಓಹೋ, ಇದು ಉಡುಪಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿತ್ತು ಅಂತ ಆ ರಾಜ ಅವನೇನು ಮಾಡ್ತಾನೆ, ತನ್ನ ಭಟರನ್ನು ಕಳಿಸಿ, ಎಲ್ಲ ಅಲ್ಲಿ ಗುರುಗಳು ವಿಶ್ವೇಶತೀರ್ಥರು ಅಂತ ಆ ಕಾಲದಲ್ಲಿದ್ದರು, ಆ ವಿಶ್ವೇಶತೀರ್ಥರನ್ನು ತನ್ನ ಸಂಸ್ಥಾನಕ್ಕೆ ಬರಮಾಡಿಕೊಂಡು ಮುದ್ರಾಧಾರಣವನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದಾದ ಮೇಲೆ ಆಯಿತಾ, ಅನೇಕ ವಿಷಯಗಳಿದೆ. ಆ ಶಕ್ತಾಂತಂಪುರಾನ್ ಅಂತನ್ನುವ ರಾಜ ಅವರಿಗೆ ಹಿಂಸೆ ಕೊಡ್ತಾನೆ, ಇದೆಲ್ಲ ಇದೆ. ಆ 1805 ರಿಂದ 1809 ಇವನು ಸ್ವೀಕಾರ ಮಾಡಿದನಲ್ಲ, ಇವರ ತಮ್ಮ ಕೇರಳವರ್ಮ ಅಂತ ಒಬ್ಬ ರಾಜ, ಅವನು ಕೂಡ ಬಹಳ ವಿಶೇಷವಾದ ಉಪಸತ್ತಿಯನ್ನು ಮಾಡಿ ಆಗಿನ ಕಾಲದ ಸೋದೆ ಮಠದ ಯತಿಗಳಾಗಿರ್ತಕ್ಕಂತಹ ವೃಂದಾವನಾಚಾರ್ಯರ ಶಿಷ್ಯರಾಗಿ ಕೇರಳವರ್ಮ ರಾಜ ತಾನೂ ಕೂಡ ಜೀವನವನ್ನು ನಡೆಸ್ತಕ್ಕಂಥವನಾಗ್ತಾನೆ. ಇಷ್ಟನ್ನು ನೆನಪಿಟ್ಟುಕೊಳ್ಳಿ. ಈ ಎಲ್ಲ ವಿಷಯಗಳು ಕೂಡ ಅಂದರೆ ಒಬ್ಬ ರಾಜ ಬರ್ತಾನೆ, 6 ಜನ ರಾಜರುಗಳು ಬರ್ತಾರೆ, ಒಬ್ಬ ರಾಜ ದುಷ್ಟರಾಜ ಅಂತ ಒಬ್ಬನಿರ್ತಾನೆ, ಅನೇಕ ರಾಜರುಗಳು ಮಾಧ್ವ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಈ ಎಲ್ಲ ನಡೆದಿದ್ದು ಯಾವಾಗ ಗೊತ್ತಾ, ನಾನು ಈಗಾಗಲೇ ಡೇಟ್ ಹೇಳಿದೆ, 19ನೇ ಶತಮಾನದ ಆದಿಭಾಗದಲ್ಲಿ, 19th century, starting of 19th century, these has been recorded in the history. ಅಟ್ ದ ಸೇಮ್ ಟೈಮ್ ವಾದಿರಾಜಗುರು ಸಾರ್ವಭೌಮರು ಈ ವಿಷಯವನ್ನು ಹೇಳಿದ್ಯಾವಾಗ ಗೊತ್ತಾ, ಮುಂದೆ ಇದು ನಡೆಯುತ್ತೆ ಅಂತ ಅವರು ಹೇಳಿದ್ದು 1602 ಬರೆದಿರ್ತಕ್ಕಂಥ ಸ್ವಾಪ್ನ ವೃಂದಾವನಾಖ್ಯಾನ ಗ್ರಂಥದಲ್ಲಿ. ಆ ತರಹದ ವಿಷಯಗಳು ಅನೇಕ ಇದೆ ವೃಂದಾವನಾಖ್ಯಾನದಲ್ಲಿ. ಒಂದು ಉದಾಹರಣೆ ಕೊಡ್ತೇನೆ. ಆ ಕೇರಳವರ್ಮ ಇದ್ನಲ್ಲ, 1809 ರಿಂದ 1828 ಅವನಿಗೆ ಆ ಕಾಲದಲ್ಲಿ ಬ್ರಿಟಿಷರು ಬರ್ತಾರೆ. ಬ್ರಿಟಿಷರು ಟ್ರೀಟಿ ಸೈನ್ ಮಾಡಿಸ್ಕೊಳ್ತಾರೆ ಅವನ ಹತ್ರ. ಆಯ್ತು, ಅವನು ತೀರಿ ಹೋಗ್ತಾನೆ. ಆಶ್ಚರ್ಯ ಏನು ಗೊತ್ತಾ, 1853 ರಿಂದ 1864 ರವಿವರ್ಮ ರಾಜ ಅಂತ ಬರ್ತಾನೆ. ಆ ರವಿವರ್ಮ ರಾಜನಿಗೆ ವಾದಿರಾಜರಂತಾರೆ ಶೇಷಾಚಾರ್ಯರು ಅಂತ ಒಂದು ಪಾತ್ರ ವೃಂದಾವನಾಖ್ಯಾನದಲ್ಲಿ. ಆ ಶೇಷಾಚಾರ್ಯರಿಗೆ ಹೇಳ್ತಾರೆ, ಹೇ ಶೇಷ, ನೀನು ಹೋಗಿ ಆ ಕೇರಳದಲ್ಲಿರ್ತಕ್ಕಂತಹ ರಾಜನಿಗೆ 3 ಪದ್ಯಗಳನ್ನು ಹೇಳಿ ಬರಬೇಕು. ಇನ್ನಾದರೂ ಮಾಡುವಲ್ಲಪ್ಪ ನೀನು, ಯಾವಾಗ ಮಾಡ್ತೀಯೋ ಪದ್ಯಗಳನ್ನು ಹೇಳಬಾರೋ ಅಂತ ಅನ್ನಬೇಕು. ಶೇಷಾಚಾರ್ಯರು ಅರಮನೆಗೆ ಹೋಗ್ತಾರೆ, ಗುರುಗಳ ಆಜ್ಞೆ ಅಂತ. ಏನಿಲ್ಲ ರೇ, ರಾಜ ಮೇಲೆ ಕೂತಿದ್ದಾನೆ, ಒಂದು ಶ್ಲೋಕ ಹೇಳಿದ ಅಷ್ಟೇ ಅವನು, ಅರಸ ಭೂಪ ಚಿರಪಟ್ಟವರ್ಧನ ಅಂತ ಒಂದೇ ಒಂದು 3 ಶ್ಲೋಕದಲ್ಲಿ ಒಂದು ಪದ ಹೇಳಿದ. ಒಂದೊಂದು ಪದ ಹೇಳ್ತಂತೆ ಅವನಿಗೆ ಹಿಂದಿನ ಜನ್ಮದ ಸಂಸ್ಕಾರ ನೆನಪಾಗ್ತಾ ಇದೆ. ಅರಸಭೂಪ ಚಿರಪಟ್ಟವರ್ಧನ ಅಂದ್ರೆ ಏನು ಗೊತ್ತೇನು, ಹೇ ರವಿವರ್ಮ ರಾಜ,
1853 to 1864 ಬಂದವನೇ ನೀನು, ಆಯ್ತಾ? ನಿನಗೆ ರಸ ಇಲ್ಲದೆ ಇರತಕ್ಕಂತಹ ಅರಸರು ನಿನಗೆ ಭೂಪರಾಗಿದ್ದರು, ನೆನಪು ಮಾಡಿಕೋ. ಅಂದ್ರೆ ಅರ್ಥ ಏನು? ನೀನು ಹಿಂದಿನ ಜನ್ಮದಲ್ಲಿ ಕೇರಳವರ್ಮ ರಾಜನಾಗಿದ್ದಾಗ ಇಡೀ ಕೊಚ್ಚಿಯ ಹಿಸ್ಟ್ರಿಯಲ್ಲಿ ಬ್ರಿಟಿಷರ ಜೊತೆಗೆ ಸೈನ್ ಮಾಡಿಸ್ಕೊಂಡಿದ್ದು ಯಾವಾಗ? 1809 1827. ಅಂದ್ರೆ ಏನರ್ಥ? ನೀನು ಹಿಂದಿನ ಜನ್ಮದಲ್ಲಿ ಕೇರಳವರ್ಮ ರಾಜನಾಗಿ ಬಂದಿದ್ದಿ. ಅಂದ್ರೆ ಬ್ರಿಟಿಷರು ಬರ್ತಾರೆ, ರಸ ಇಲ್ಲದೆ ಇರುವ ಈ ಭಾರತ ಭೂಮಿಯ ಮೇಲೆ ಯಾವುದೇ ಅಧಿಕಾರ ಇಲ್ಲದೆ ಇರತಕ್ಕಂತಹ ಬ್ರಿಟಿಷರು ಈ ಭಾರತ ಭೂಮಿಯನ್ನು ಆಳುವುದಕ್ಕೆ ಆಕ್ರಮಣ ಮಾಡ್ತಾರೆ. ಆವಾಗ ನೀನು ಅವ್ರ ಜೊತೆಗೆ ಸೈನ್ ಮಾಡಿಸಿಕೊಂಡು ಟ್ರೀಟಿ ಸೈನ್ ಮಾಡ್ತೀಯಾ ಅಂತ ವಿಚಾರವನ್ನ 1603 ವಾದಿರಾಜಗುರು ಸಾರ್ವಭೌಮರು ದಾಖಲೆ ಮಾಡ್ತಾರೆ ಅಂತಂದ್ರೆ ಮೈ ರೋಮಾಂಚನ ಆಗಬೇಕು ನಮಗೆ. ವಾದಿರಾಜರ ಒಂದು ಭವಿಷ್ಯವಾಣಿ ಎಂಥದ್ದು ಅಂತ. ಅಂತಹ ವಾದಿರಾಜಗುರು ಸಾರ್ವಭೌಮರು ಅವನಿಗೆ ನೆನಪಾಗ್ತದೆ, ಓಹೋ ನಾನೇ ಕೇರಳವರ್ಮ ರಾಜ ಅಂತ. ಆ ವೃಂದಾವನಾಚಾರ್ಯರಿಗೆ ಆ ಚಿತ್ಪುರ ಅಂತನ್ನುವ ದೇವಸ್ಥಾನದಿಂದ ಎರ್ಣಾಕುಲಂ ಕೊಚ್ಚಿ ಪೂರ್ಣತ್ರಯೀಶ ದೇವಸ್ಥಾನದವರೆಗೂ ಕೂಡ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡತಕ್ಕವನಾಗುತ್ತಾನೆ. ಇದೂ ಕೂಡ ವೃಂದಾವನಾಖ್ಯಾನದ ಆದೇಶ ಅನ್ನುವುದನ್ನು ಒಂದು ನಿದರ್ಶನವನ್ನು ಹೇಳಿ ಸಮಯ ಮುಗಿತಾ ಇದೆ. ಆದಷ್ಟು ಬೇಗ ಆ ವಿಷಯಗಳನ್ನು ಹೇಳುವುದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಪರಮ ಮುಖ್ಯವಾಗಿ ನೋಡಿ, ಅದ್ಭುತ ಇದು ವೃಂದಾವನಾಖ್ಯಾನ ಗ್ರಂಥ. ಇವತ್ತೇನಾಗಿದೆ ಅಂದರೆ ಎಷ್ಟೋ ಜನ ಎಲ್ಲೂ ಉಲ್ಲೇಖವೇ ಮಾಡಿಲ್ಲ, ಇದರ ಪ್ರಾಮಾಣ್ಯವನ್ನು ಹೇಗೆ ತಿಳಿಯೋದು ಅಂತ ಅಷ್ಟೇ ಜನಕ್ಕೆ ಪ್ರಶ್ನೆ. ಉತ್ತರಾದಿ ಮಠದ ಸತ್ಯಧರ್ಮ ಗುರುಚಂದ್ರ ಕಲೋದಯ ಅಂತ ಒಂದು ಗ್ರಂಥ ಇದೆ. ಕಲ್ಲಾಪುರ ರಾಮಚಂದ್ರ ಆಚಾರ್ಯರು ಅಂತ ಬರೆದವರು. ಕಲ್ಲಾಪುರ ನೋಡಿ, ಇದು ವಾದಿರಾಜ ಮಠಕ್ಕೆ ಸಂಬಂಧಪಟ್ಟಿದ್ದಲ್ಲ. ಉತ್ತರಾದಿ ಮಠದವರು ಇವತ್ತಿಗೂ ಕೂಡ ಅದನ್ನು ಮುದ್ರಣ ಮಾಡಿ ಅದನ್ನು ಪ್ರಮಾಣ ಅಂತ ಅಂಗೀಕರಿಸಿ ತಲೆಯ ಮೇಲೆ ಹೊತ್ತುಕೊಂಡು ತಿರುಗುವ ಗ್ರಂಥ ಸತ್ಯಧರ್ಮ ಗುರುಚಂದ್ರ ಕಲೋದಯ. ಆ ಗ್ರಂಥದಲ್ಲಿ ಕಲ್ಲಾಪುರ ರಾಮಚಂದ್ರಾಚಾರ್ಯರಂತಾರೆ, ನಮ್ಮ ಸತ್ಯಧರ್ಮ ತೀರ್ಥರ ಹೆಸರು ನಾರಸಿಂಹ, ನರಶ್ರೇಷ್ಠ, ಪುರುಷೋತ್ತಮ ಅಂತ ಸ್ಪಷ್ಟವಾಗಿ ಅದೇ ಮಾತುಗಳನ್ನು ಬರೀತಾರೆ. ವಾದಿರಾಜರು ಹೇಳಿದರು, ಮೌದ್ಗಲ ನಾರಸಿಂಹ ಅಂತ ಒಬ್ಬರು ಬರ್ತಾರೆ. ನಾರಸಿಂಹ ಅಂದ್ರೆ ಏನು ಗೊತ್ತಾ? ನರ ಅಂದರೆ ಪುರುಷ, ಸಿಂಹ ಅಂದರೆ ಶ್ರೇಷ್ಠ, ಪುರುಷ ಉತ್ತಮ, ಪುರುಷೋತ್ತಮ ಅನ್ನುವ ಹೆಸರು. ಅಂದರೆ ವೃಂದಾವನಾಖ್ಯಾನದಲ್ಲಿ ಅದದೇ ಹೆಸರು ಹೇಳಲ್ಲ. ನಾನು ಹೇಳಿದ್ನಲ್ಲ ಈಗಾಗಲೇ, ಎಲ್ಲ ಎನ್ಕೋಡೆಡ್ ಅದು. ಅದರಿಂದ ನಾರಸಿಂಹ ಅಂದ್ರೇನು? ನರಶ್ರೇಷ್ಠ, ಪುರುಷೋತ್ತಮ. ನೋಡಿ, ಇದೇ ಪದವನ್ನು ರಾಮಚಂದ್ರಾಚಾರ್ಯರು ಕೂಡ ಹಾಗೆ ದಾಖಲೆ ಮಾಡ್ತಾರೆ. ನಾರಸಿಂಹ, ನರಶ್ರೇಷ್ಠ ಅನ್ನುವ ವೃಂದಾವನಾಖ್ಯಾನದ ಮಾತನ್ನ ಉತ್ತರಾದಿ ಮಠದ ಗ್ರಂಥದಲ್ಲೂ ಇವತ್ತು ನೋಡಬಹುದು ನಾವು. ಉತ್ತರಾದಿ ಮಠದ ಗ್ರಂಥದಲ್ಲಿ ವೃಂದಾವನಾಖ್ಯಾನದ ಮಾತುಗಳನ್ನು ರೆಫರೆನ್ಸ್ ಕೊಡ್ತಾರೆ. ಅಷ್ಟು ಅದ್ಭುತವಾದ ಒಂದು ಆ ಪ್ರಾಮಾಣ್ಯ ವೃಂದಾವನಾಖ್ಯಾನ ಗ್ರಂಥಕ್ಕೆ ಇದೆ ಅಂತನ್ನುವುದನ್ನು ನಾವು ನೋಡ್ತಕ್ಕಂತಹವರಾಗಬಹುದು. ಅಲ್ಲಂತಾರೆ, ಹೇ ಮೌದ್ಗಲ ನರಸಿಂಹರೇ, ನಿಮಗೆ ಒಂದು ದಿನ ಈ ಮ್ಲೇಂಛರ ಬಂಧನ ಅಂತ ಅನ್ನೋದಾಗ್ತದೆ. ಮ್ಲೇಂಛರ ಬಂಧನ ಅಂತಾದಾಗ ನಾನು ಅದನ್ನು ನಿವಾರಣೆ ಮಾಡ್ತೇನೆ ಅಂತ ವಾದಿರಾಜರು 1603 ಹೇಳಿದ್ದಾರೆ. ಇನ್ನೂ ಸತ್ಯಧರ್ಮರು ಹುಟ್ಟೇ ಇಲ್ಲ. ಸತ್ಯಧರ್ಮ ತೀರ್ಥದ ಅವತಾರ ಮಾಡಿದ ಮೇಲೆ ನಿಜವಾಗಲೂ ಅವರಿಗೆ ಯವನ ಸಾಮ್ರಾಜ್ಯದಲ್ಲಿ ದುರವಸ್ಥಾಂ, ಆ ಶ್ಲೋಕ ಸ್ಪಷ್ಟ ಇದೆ, ಎಲ್ಲ ಓದಿ ಹೇಳೋದಕ್ಕೆ ಸಮಯ ಇಲ್ಲ ಈಗ. ಆ ದುರವಸ್ಥೆಯನ್ನು ಕಂಡು, ಮ್ಲೇಂಛರ ದುರವಸ್ಥೆಯನ್ನು ಕಂಡು ನಾನು ಈ ಒಂದು ಅವಸ್ಥೆಯಿಂದ ಪಾರಾಗುವುದು ಹೇಗೆ ಅಂತ ಸತ್ಯಧರ್ಮ ತೀರ್ಥರು ರಘುತ್ತಮ ಸ್ವಾಮಿಗಳ ಹತ್ರ ಹೋಗಲಿಲ್ಲ. ಮ್ಲೇಂಛರ ದುರವಸ್ಥೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸತ್ಯಧರ್ಮ ತೀರ್ಥರು ರಘುತ್ತಮ ಸ್ವಾಮಿಗಳ ಹತ್ರ ಹೋಗಲಿಲ್ಲ, ಅಥವಾ ಬೇರೆ ಇನ್ಯಾರೋ ಸ್ವಾಮಿಗಳಲ್ಲಿ ಹೋಗಿ ಶರಣಾಗತರಾಗಲಿಲ್ಲ. ಅವರಿಗೊಂದು ಆಜ್ಞೆಯ ಆದೇಶ ಇದೆ. ಅವರು ಬಂದಿದ್ದೆಲ್ಲಿಗೆ ಗೊತ್ತಾ? ವಾದಿರಾಜಗುರು ಸಾರ್ವಭೌಮರ ಸೋದಾ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಮಾಡ್ತಾರೆ. ಬಂದಾಗ ಅವರು ವಾಪಸ್ ಊರಿಗೆ ಹೋಗುವಷ್ಟರಲ್ಲಿ ಮ್ಲೇಂಛರ ಬಂಧನ ನಿವಾರಣೆ ಆಗುತ್ತೆ. ವಾದಿರಾಜರಂತಾರೆ, ಮುಂದೆ ನಿನಗಾಗೋದನ್ನು ನಾನು ಈಗಲೇ ಹೇಳ್ತಾ ಇದ್ದೇನಪ್ಪ, ನಾನು ಅದನ್ನು ನಿವಾರಣೆ ಮಾಡಿಸ್ತೇನೆ ಅಂತ ಅನುಗ್ರಹವನ್ನು ಮಾಡಿದರು. ವಾದಿರಾಜರ ರುಜುತ್ವ ವಿಷಯದಲ್ಲಿ ಅಬದ್ಧ ಮಾತುಗಳು ಅದು ಹೇಗಿರ್ತದೆ ಗೊತ್ತಾ? ಒಂದು ತುಂಬಿದ ಸಭೆಯಲ್ಲಿ ಯಾರಾದರೂ ಒಬ್ಬರು ಮೇಲೆ ಕುಳಿತುಕೊಂಡವರು ಭಾವಿ ಸಮೀರ ಅಂತ ಹೇಳಿಬಿಟ್ರೇನೆ ಅವ್ರಿಗೆ ಮೈಯೆಲ್ಲ ತಕ 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 ಆಗಿಬಿಡ್ತದೆ. ಭಾವಿ ಸಮೀರ ಅಂತ ಹೇಳುವ ಪದಗಳು ಅವ್ರಿಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಇರಿಟೇಟ್ ಆಗ್ತದೆ ಅವರಿಗೆ. ಅಂತಹ ಮಹಾಜನರುಗಳು ಬರ್ತಾರೆ ಅಂತ ವಾದಿರಾಜರ ಅವತ್ತೇ ಹೇಳಿದ್ದಾರೆ. ಜನಾ ಸುಪಾಪಿನ ಸರ್ವೇ ಕಲಿನಾವಿಷ್ಟ ಚೇತಸ.